ನಾವು ಇವತ್ತು ಏನು ಹೇಳ್ತಾರೆ, ನಮ್ಮ ಕಾಯಿಲೆ ಬರಲಿಕ್ಕೆ ಕಾರಣ ಏನಂದರೆ ನಾವು ಪ್ರಕೃತಿಯಿಂದ ದೂರ ಹೋಗ್ತಿದ್ದೇವೆ. ಆ ಕಾಯಿಲೆಗಳನ್ನ ಗುಣಪಡಿಸ್ಬೇಕಾದ್ರೆ ನಾವು ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿ ನೇಚರ್. ಅದಕ್ಕೆ ಪ್ರಕೃತಿಗೆ ಒಂದಿಗೆ ನಾವು ಇವತ್ತೇನು ವಿ ಗೋ ಬ್ಯಾಕ್ ಟು ದಿ ನೇಚರ್, ಪ್ರಕೃತಿಯನ್ನು ರೂಲ್ಸ್ ನಾವು ಫಾಲೋ ಮಾಡ್ಕೊತ ಇದ್ದರೆ ಮುಂದೆ ಎಲ್ಲರೂ ನಾವು ಆರೋಗ್ಯವಂತರಾಗಿ ಬಾಳ್ಬೋದು, ಆಗಿರೋಂಥ ಸಮಾಜವನ್ನು ಕಟ್ಬೋದು ಅಂತ ಹೇಳಿದ್ದೆ. ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಾವು ನೋಡ್ಕೊತೀವಿ ಅಂತಂದೇಳಿ ಅಷ್ಟು ಅನ್ಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಜೊತೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಬ್ಬ ಮನುಷ್ಯನಿಗೆ ಆ್ಯಕ್ಚುಲಿ ಬೇಕಾಗಿರೋದು 7 ಮರಗಳು ಬೇಕಾಗಿದೆ. ಬಟ್ ನಮ್ಮ ದುರಾದೃಷ್ಟ ಹೇಗಿದೆ ಅಂತಂದರೆ 7 ಮನುಷ್ಯರಿಗೆ 1 ಮರ ಆಗಿದೆ. ಇದನ್ನು ನಾವು ರಿವರ್ಸ್ ಮಾಡಲೇಬೇಕು. ಇಂಥ ಒಂದು ಅದ್ಭುತವಾದ ಜಾಗಗಳಲ್ಲಿ ನಾವು ಎಲ್ಲ ಗಿಡಗಳನ್ನು ಹಾಕಿ ನಿಟ್ಟು ಒಂದು ಪ್ರಕೃತಿಗೆ ಒಂದು ಕೊಡುಗೆ ಕೊಡಲಿ. ಯೋಗ ಪ್ರತಿ ವರ್ಷ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ಯೋಗದಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಯೋಗ ಮಾಡಿ ನಾವು ಆರೋಗ್ಯವಾಗಿ ಇರೋಣ ಅಂತ ಎಲ್ಲ ಮಕ್ಕಳಿಗೂ ಹಾಗೂ ಎಲ್ಲರಿಗೂ ಹೇಳುತ್ತೇನೆ. ಯೋಗದಿಂದ ಪ್ರತಿಯೊಬ್ಬರು ತಮ್ಮ ಮನಸ್ಸು ಮತ್ತು ಶರೀರವನ್ನು ದೃಢವಾಗಿ ಇಟ್ಟುಕೊಳ್ಳಲು ಸಾಧ್ಯ ಹಾಗೂ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಾಧ್ಯ. ವೈದ್ಯಾಧಿಕಾರಿಗಳ ಎಲ್ಲ ಸೇರಿ ಇವತ್ತಿನ ದಿನ ನಾವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಿಂದ ಬೊಗಾರೇಶ್ವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತಿನ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಈ ಜಾಥಾ ಯಶಸ್ವಿ ಆಗಲು ಎಲ್ಲ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಎಲ್ಲ ಸಹಯೋಗದಲ್ಲಿ ಯೋಗಾಸಕ್ತರು, ಯೋಗ ಸಂಘ ಸಂಸ್ಥೆಗಳ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿನ ನಾವು ಅದೇ ರೀತಿ ಮತ್ತು ಶಾಲಾ ಮಕ್ಕಳು, ಸ್ಕೌಟ್ ಆ್ಯಂಡ್ ಗೈಡ್ಸು, ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಾವು ಇವತ್ತನ್ನು ಆಚರಣೆ ಮಾಡ್ತಾಯಿದ್ದೀವಿ.